ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 7 ಜಿಲ್ಲೆಗಳಲ್ಲಿ LKG UKGಗಳನ್ನ 6 ವರ್ಷದ ಒಳಗಡೆ ಇರುವಂತಹ ಮಕ್ಕಳನ್ನ ಇಂಗ್ಲಿಷ್ ಕಲಿಕೆಯನ್ನ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡೋದ್ರಿಂದ ಅಂಗನವಾಡಿ ಕೇಂದ್ರಗಳಿಗೆ ಬರುವಂತಹ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಬರುವ ದಿನಗಳಲ್ಲಿ ಅಂಗನವಾಡಿಗಳನ್ನ ಮುಚ್ಚುವಂತ ಒಂದು ಅಪಾಯ ನಮ್ಮಲ್ಲಿ ಕಾಡ್ತಾ ಇದೆ. ಅದರ ಭಾಗವಾಗಿ ಅಂಗನವಾಡಿ ಕೇಂದ್ರಗಳನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಲವು ಮಹತ್ತರ ವಿಚಾರಗಳು ಇಟ್ಕೊಂಡು ಈ ಯೋಜನೆ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಪಾಲನೆ, ಪೋಷಣೆ ಮತ್ತು ಬೋಧನೆ ಮೂರನ್ನು ಮಾಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಮತ್ತು ದೇಶದಲ್ಲಿರುವಂತಹ ಅಪೌಷ್ಟಿಕ ಮಕ್ಕಳನ್ನ ಹೋಗಲಾಡಿಸ್ಲಿಕ್ಕೆ ಈ ಸ್ಕೀಮು ತುಂಬಾ ಅನುಕೂಲವಾಗಿದೆ. ಇವತ್ತು ರಾಜ್ಯ ಸರ್ಕಾರ ಏನು ಈ ಸ್ಕೀಮ್ ವಿರುದ್ಧ ಏನು ಮಾಡಿರುವಂತದ್ದು LKG UKGಗಳನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕು ಮತ್ತು ಅಂಗನವಾಡಿ ಕೇಂದ್ರಗಳನ್ನ ಸ್ಟ್ರೆಂಥನ್ ಮಾಡಬೇಕು. ಮತ್ತೆ ಅದೇ ರೀತಿ 1008 ಅಂಗನವಾಡಿ ಕೇಂದ್ರ ಗುರುತಿಸಿ ಅಲ್ಲಿಯೇ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 1008 ಅಂಗನವಾಡಿ ಕೇಂದ್ರಗಳು ಗುರುತಿಸಿ ಅಲ್ಲಿನೇ ಈ LKG UKG ಪ್ರಾರಂಭ ಮಾಡ್ಬೇಕಂತ ನಾವು ಹೋರಾಟ ಮಾಡ್ತಾ ಇದೀವಿ. ಅದರ ಭಾಗವಾಗಿ ಈ ಭಾಗದ ಎಲ್ಲಾ ಶಾಸಕರಿಗೂ ಮನವಿ ಮಾಡಿದೀವಿ. ನಾವು ನಿನ್ನೆಯಿಂದ ಬಳ್ಳಾರಿ ಜಿಲ್ಲಾ ಕೇಂದ್ರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟವನ್ನು ಪ್ರಾರಂಭ ಮಾಡಿದೀವಿ ಮತ್ತು ಸಿರುಗುಪ್ಪ, ಸೊಂಡೂರು, ಕಂಪ್ಲಿ ಎಲ್ಲಾ ಕಡೆನೂ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಹೋರಾಟ ಅನಿರ್ದಿಷ್ಟವಾದಂತಹ ಹೋರಾಟ. ಮುಂದಿನ ದಿನದಲ್ಲಿ ಈ ಭಾಗದಲ್ಲಿರುವಂತಹ ಶಾಸಕರು ನಮ್ಮ ಪರವಾಗಿ ಮಾತಾಡಬೇಕು ಮತ್ತೆ ಈ ರಾಜ್ಯ ಸರ್ಕಾರ ನಮ್ಮ ಪರವಾದಂತ ನೀತಿ ಜಾರಿ ಮಾಡ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಶಾಸಕರ ಮನೆ ಮುಂದೆ ಹೋರಾಟ ಮಾಡ್ಲಿಕ್ಕೆ, ಪ್ರತಿಭಟನೆ ಮಾಡ್ಲಿಕ್ಕೆ ತಯಾರಾಗ್ತು ಅಂತ ನಿಮ್ಮ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನನ್ನ ಸತ್ಯಬಾಬು, CI2 ಜಿಲ್ಲಾ ಅಧ್ಯಕ್ಷರು, ಅಂಗನವಾಡಿ ನೌಕರ ಸಂಘಟನೆಯ ಭಾಗವಾಗಿ ಮಾತಾಡ್ತೇವೆ. ನಮ್ಮ ಹೆಸರು ಈರಮ್ಮ ಅಂತ ಹೇಳಿ, ಬಳ್ಳಾರಿ ತಾಲೂಕು ಸಮಿತಿಯ ಕಾರ್ಯದರ್ಶಿ, ಅಂಗನವಾಡಿ ನೌಕರ ಸಂಘಟನೆ ಕಾರ್ಯದರ್ಶಿ. ಈಗ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ಹೈದರಾಬಾದ್ ಕರ್ನಾಟಕದ ಭಾಗಗಳಲ್ಲಿ KKRDB ವತಿಯಿಂದ ಪ್ರಾಥಮಿಕ ಶಾಲೆಗಳಲ್ಲಿ LKG UKGಗಳನ್ನ ಪ್ರಾರಂಭ ಮಾಡಿದ್ದಾರೆ. ಆ ಒಂದು LKG UKGಯನ್ನ ನಮ್ಮ ಅಂಗನವಾಡಿಗಳಲ್ಲೇ ಪ್ರಾರಂಭ ಮಾಡಬೇಕು. ಆಮೇಲೆ ಟ್ರೈನಿಂಗ್ ಗಳನ್ನ ಕೊಟ್ಟುಬಿಟ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬಹಳಷ್ಟು ಜನ ಡಬಲ್ ಡಿಗ್ರಿ ಮಾಡಿದವರು ಇದ್ದಾರೆ. ಅವರೆಲ್ಲರಿಗೂ ಮೊದಲನೇ ಹಂತದಲ್ಲಿ ಅವ್ರಿಗೆ ಕೊಟ್ಟು ಅವ್ರನ್ನೇ ತಗೋಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಈಗಾಗ್ಲೇ ನಾವು ಹೋದ ವಾರ ಶಾಸಕರ ಮನೆ ಮುಂದೆ ಮಾಡಿದೀವಿ, ಮನವಿಯನ್ನ ಕೊಟ್ಟಿದೀವಿ. ಅವರು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ವಿಧಾನಸಭೆ ಕಲಾಪದಲ್ಲಿ ನಾವು ಮಾತಾಡ್ತೀವಿ, ಆಮೇಲೆ CM ಸಾಹೇಬ್ರ ಜೊತೆ ಮತ್ತೆ ಸಂಬಂಧಪಟ್ಟ ಸಚಿವರ ಜೊತೆ ಮಾತಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅದು ಭರವಸೆಯಾಗಿ ಇರಬಾರ್ದು. ನಮ್ಗೆ ನಮ್ಮ ಪರವಾಗಿ ಸರ್ಕಾರಗಳು ನಿಂತ್ರೆ ಮಾತ್ರ ನಾವು ಇರ್ತೀವಿ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವು ತೀವ್ರ ಸ್ವರೂಪವನ್ನ ಪಡ್ಕೊಳ್ತದೆ. ನಮ್ಮ ಪ್ರಮುಖವಾದ ಬೇಡಿಕೆಗಳಂತಂದ್ರೆ KKRDB ಹೊಸದಾಗಿ ಪ್ರಾರಂಭವಾಗಿರುವ LKG UKGಯನ್ನು ಪ್ರಾರಂಭಿಸುವ ಆದೇಶವನ್ನ ನಿಲ್ಲಿಸಬೇಕು. ಅದೇ ರೀತಿಯಾಗಿ 1008 ಅಂಗನವಾಡಿ ಕೇಂದ್ರಗಳನ್ನ ಗುರುತಿಸಿ ಅಲ್ಲಿಯೇ ಈ ತರಗತಿಗಳನ್ನು ಪ್ರಾರಂಭಿಸಲು ಕೈಗೊಳ್ಳಬೇಕು. ಆಮೇಲೆ ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿ ಇರುವ LKG UKG ಮತ್ತು ಶಾಲೆಗಳಲ್ಲಿ ಒಟ್ಟು ಮಕ್ಕಳ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ಮಾಡಬೇಕು. ICDS ಅಡಿಯಲ್ಲಿ ಮಕ್ಕಳ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ಮಾಡಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತಿಂದ ಅನಿರ್ದಿಷ್ಟ ಹೋರಾಟವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ತಮಗೆ ಈ ಮೂಲಕ ತಿಳಿಸ್ತಾ ಇದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.